Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೀಕ್ರೆಟ್ ನ ಹೇಳ್ಕೊಡ್ತೀನಿ. ಯಾರ್ಯಾರಿಗೆ ಲಗ್ನ ಗೊತ್ತು, ಜಾತಕ ಗೊತ್ತು, ಕುಂಡಲಿ ಗೊತ್ತು, ಇದು D1, D9 ಅಲ್ಲ, ಇದು ಡಿ ಒನ್ ನ ಒಂದು ಕುಂಡಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನಮ್ಮ ಒಬ್ರು ಕ್ಲೈಂಟ್ ಅವರ ಲೈಫಲ್ಲಿ ಆಗಿರೋ ಘಟನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಹಾಗೆ ನೀವೇನಾದ್ರು ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ. ನ್ಯೂಮರಾಲಜಿ ಅಂತ ಹೇಳಿದ್ರೆ ಬರೀ ಕಲರ್ಸು, ಲಕ್ಕಿ ನಂಬರ್ಸ್ ಅಲ್ಲ, ಅದನ್ನ ಹೊರತುಪಡಿಸಿ ತುಂಬಾನೇ ಅಂಶಗಳಿವೆ. ಇಂಟ್ರೆಸ್ಟ್ ಇರೋರು ಸೊ ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಇನ್ಫಾರ್ಮೇಶನ್ಗೋಸ್ಕರ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಸೊ ಈಗ ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಇಂಪಾರ್ಟೆಂಟ್, ಇಲ್ಲಿ ತನಕ ಯಾರು ನಿಮ್ಗೆ ಹೇಳ್ದೆ ಇರುವಂತಹ ಸೀಕ್ರೆಟ್ ನ ಹೇಳ್ತೀನಿ. ಇಲ್ಲಿ ತನಕ ಯಾರು ಹೇಳ್ದೆ ಇರೋ ಸೀಕ್ರೆಟ್ ನೀವ್ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರೆ ಅಲರ್ಟ್ ಆಗ್ಲಿ ಜನ ಅಂತ ಹೇಳಿ. ಹಾಗೆ ನನ್ನ ಚಾನೆಲ್ ನ ವೀಕ್ಷಣೆ ಮಾಡೋರ್ಗು ಕೂಡ ಸೊ ಹೆಚ್ಚು ಅಲರ್ಟ್ ಆಗಿರಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲಿ ತನಕ ಮನುಷ್ಯನ ತಗೊಂಡು ಹೋಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಗೋಸ್ಕರ ಅಷ್ಟೇನೆ. ನೋಡಿ, ಯಾರು ಯಾರು ಕಾಳಭೈರವ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾ ಇದ್ದೀರಾ, ಕಾಳಭೈರವ, ಸೊ ಕಾಳಭೈರವ ದೇವಸ್ಥಾನಕ್ಕೆ ಯಾರ್ಯಾರು ವಿಸಿಟ್ ಕೊಡ್ತಾ ಇದ್ದೀರಾ, ನೀವು ವಿಸಿಟ್ ಕೊಡಿ. ಕೊಡೋಕ್ಕೂ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಸೊ ಇದರಲ್ಲಿರೋ ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ನೀವು ವಿಸಿಟ್ ಕೊಡಿ. ಯಾಕೆ ಕಾಳಭೈರವನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಿಮ್ಗೆ ಒಂದು ಲಗ್ನ ಹಾಕಿದ್ದೀನಿ ಅಲ್ವಾ, ಇದು ಒಂದು ಕ್ಲೈಂಟ್ದು ಶುಕ್ರ ರಾಹು. ಲಗ್ನದಿಂದ ಎಲ್ಲಿದೆ ಶುಕ್ರ ರಾಹು? ಲಗ್ನದಿಂದ 8ನೇ ಮನೇಲಿದೆ. ಮೀನ ಲಗ್ನ, ಶುಕ್ರ ರಾಹು ಲಗ್ನದಿಂದ 8ನೇ ಮನೇಲಿದೆ. ಓಕೆ, ಬೇರೆ ಗ್ರಹಗಳನ್ನ ನಾನು ಇಲ್ಲಿ ತಗೊಂತಾ ಇಲ್ಲ, ಜಸ್ಟ್ ಇದೊಂದು ಗ್ರಹನ ತಗೊಂಡು ಈ ಕುಂಡಲಿದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಈ ವ್ಯಕ್ತಿಯ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಕಾಳಭೈರವ ನಿಮ್ಮ ಮನೆ ದೇವರಾಗಿರ್ಲಿ, ನಿಮ್ಮ ಇಷ್ಟ ದೇವರಾಗಿರ್ಲಿ, ನಿಮ್ಮ ಆರಾಧ್ಯ ದೈವ ಆಗಿರ್ಲಿ, ಆದ್ರೆ ಕಾಲಕ್ಕೆ ಅಧಿಪತಿಯಾಗಿರುವಂತಹ ಕಾಳಭೈರವನ ಸನ್ನಿಧಿಗೆ ಹೋಗೋಕೆ ಮುನ್ನ ವಿಡಿಯೋ ನೋಡ್ಕೊಳ್ಳಿ. ಹಾಗೆ ಯಾರ್ಯಾರು ಗೂದು ಗುಮ್ಮಳಕಾಯಿ ದೀಪ ಹಚ್ತಾ ಇದ್ದೀರಾ, ದೇವಸ್ಥಾನದ ಹತ್ರ ಆದ್ರೂ ಹಚ್ಚಿ, ಮನೆ ಬಾಗಲ ಹತ್ರ ಆದ್ರೂ ಹಚ್ಚಿ. ಸೊ ಯಾಕೆ ಸಮಸ್ಯೆಗಳು ಉಂಟಾಗ್ತಾ ಇದೆ ನಿಮಗೆ ಗೊತ್ತಿಲ್ಲದೆ ನೀವೇ ಮಾಡ್ಕೊಳ್ಳೋ ಸಮಸ್ಯೆಗಳು. ಯಾರ್ಯಾರು ಗೂದು ಗುಮ್ಮಳಕಾಯಿ ದೀಪ ಹಚ್ತಾ ಇದ್ದೀರಾ ಫಸ್ಟ್ ನೋಡಿ ಇಲ್ಲಿ. ನೋಡಿ, ಯಾಕೆ ಕಾಳಭೈರವ ದೇವಸ್ಥಾನಕ್ಕೆ ಹೋಗೋ ಮುನ್ನ ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ರಾಹು, ಕಾಳಭೈರವನಿಗೆ ನಾವು ರಾಹು, ಸೊ ಆರಿದ್ರ ನಕ್ಷತ್ರನ ತಗೊಂತೀವಿ. ರಾಹು ಆರಿದ್ರ ನಕ್ಷತ್ರ ಶಿವನ ಕಣ್ಣೀರಿನ ನಕ್ಷತ್ರ, ಉಗ್ರ ತಾಂಡವಾಡಿ ಬರುವಂತಹ ಕಣ್ಣೀರದು. ಸೊ ರಾಹುನ ತಗೊಂತಾ ಇದೀವಿ. ಮೊದ್ಲು ನಿಮ್ಮ ಜಾತಕಗಳಲ್ಲಿ ನೀವು ಕುಂಡಲಿನ ನೋಡಿ, ಲಗ್ನದಿಂದ ರಾಹು ಎಲ್ಲಿ ಕೂತಿದೆ ನೋಡಿ. ಲಗ್ನದಿಂದ ಯಾರ ಯಾರ ಜಾತಕದಲ್ಲಿ ರಾಹು 6, 8, 12, ಇದು ಫಸ್ಟ್ ಪಾಯಿಂಟ್. ಈ ತರ ಇದ್ರೆ ನೀವು ನೋಡ್ಕೊಳ್ಳಿ, ನೀವು ಕಾಳಭೈರನಿಗೆ ವಿಸಿಟ್ ಕೊಡಬಾರ್ದು, ಅಥವಾ ನಿಮ್ಮ ಕೈಯಾರೆ ಗೂದು ಗುಮ್ಮಳಕಾಯ ದೀಪ ಎಳ್ಳೆಣ್ಣೆ ಹಾಕಿ ಹಚ್ಚುವ ಹಾಗೆ ಇಲ್ಲ. ಯಾರೋ ಒಬ್ರು ಹೇಳಿದಾರೆ, ಯಾರೋ ಹೇಳಿದ್ರು ಅಂತ ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೀವು ಕ್ಲಿಕ್ ಮಾಡದೆ, ಸೋಷಿಯಲ್ ಮೀಡಿಯಾ ಆನ್ ಮಾಡದೆ, 100 ಜನ 1000 ಜನ ಅಸ್ಟ್ರಾಲಜರ್ಸ್ ಇದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಹೆಂಗ್ ನಂಬೋದು ಅಲ್ವಾ? ಏನೋ ಒಳ್ಳೇದಾಗುತ್ತೆ ಅಂತ ಎಲ್ಲಾರು ಹೇಳಿದ್ದು ಮಾಡ್ತೀರಾ. ಇದಕ್ಕೋಸ್ಕರನೇ ಬಲ್ಕ್ ಆಗಿ ರೆಮಿಡೀಸ್ ನ ನಾನು ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬೊಬ್ಬರ ಲಗ್ನಗಳು ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರದ್ದು ದಶ ಒಂಥರ, ನಕ್ಷತ್ರಗಳು ಒಂಥರ. 27 ನಕ್ಷತ್ರ ಏನಕ್ಕೆ ಕೊಟ್ಟಿದ್ದಾರೆ ಮತ್ತೆ ಅಲ್ವಾ? ಈಗ ಮೀನ ರಾಶಿಯಲ್ಲಿ 3 ನಕ್ಷತ್ರ ಇದೆ, ಅದರಲ್ಲಿ ಪಾದಗಳಿಗೆ ಹೋದ್ರೆ ಅಲ್ವಾ, ಮತ್ತೆ ಡೇ, ಅವ್ರು ಹುಟ್ಟಿರೋ ಡೇಗೆ ಹೋದ್ರೆ, ತಿಥಿಗೆ ಹೋದ್ರೆ. ಸೊ ಹಾಗಾಗಿ ಸ್ವಲ್ಪ ನೀವು ನಾಲೆಡ್ಜಬಲ್, ನಿಮ್ಗೆ ಆಲ್ರೆಡಿ ನಾಲೆಡ್ಜ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಲಗ್ನದಿಂದ 6, 8, 12ನೇ ಮನೇಲಿ ರಾಹು ಇತ್ತ, ಕಾಳಭೈರವನಿಗೆ ಹೋಗುವ ಹಾಗೆ ಇಲ್ಲ, ನಂಬರ್ 1 ರೂಲ್. ನಂಬರ್ 2 ರೂಲ್, ಸೊ 3ನೇ ಮನೇಲಿದ್ರೂನು ಹೋಗೋ ಹಾಗೆ ಇಲ್ಲ. 3, 6, 8, 12 ಹೋಗೋ ಹಾಗೆ ಇಲ್ಲ. ಮತ್ ಯಾವ್ದು ಹೋಗಬಹುದು? ಇದು ಹೋಗೋರು ಯಾರು ಹೋಗ್ತೀರಾ? ಲಗ್ನದಲ್ಲಿ 1, 4, 7, 10, ಹಾಗೆ ಕೇಂದ್ರ ತ್ರಿಕೋನದಲ್ಲಿ 1, 5, 9, ಲಕ್ಷ್ಮಿ ಸ್ಥಾನ ಮತ್ತೆ ವಿಷ್ಣು ಸ್ಥಾನ. ಈ ಸ್ಥಾನಗಳಲ್ಲಿದ್ದರೆ ನೀವು ಹೋಗಿದ್ರೂನು ನಿಮಗೆ ಇಂಪ್ಯಾಕ್ಟ್ 50% ಇರುತ್ತೆ. ಕಂಡೀಷನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಇದು ಬ್ಯಾಡ್, ಇದು ಬ್ಯಾಡ್, ಇದು 50% ಇಂಪ್ಯಾಕ್ಟ್ ಇರುತ್ತೆ. ಈಗ ಬನ್ನಿ, ಈಗ ಇನ್ನೂ ಒಳಗಡೆ
ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ಗೆ ಹೋಗೋಣ. ಸೊ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದೆ ನೋಡಿ. ಈ ಜಾತಕನಿಗೆ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹೋಗ್ ಬಂದ ತಕ್ಷಣ ಕಾರ್ ಆಕ್ಸಿಡೆಂಟ್ ಆಗಿದೆ. ಅವರ ವೈಫ್ಗೆ ಅವರ ವೈಫ್ಗೆ ಹೋಗೋವಾಗ್ಲೇನೆ ಸಮಸ್ಯೆ ಆಗಿರುತ್ತೆ. ಕಾರ್ ಕೈ ಕೊಡೋದು ಅಥವಾ ಗಾಡಿ ಕೈ ಕೊಡೋದು. ಸೊ ಟ್ರಾಫಿಕ್ ಹೆವಿ ಹೆವಿ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇರುತ್ತೆ. ಬಟ್ ಇದು ಎಕ್ಸ್ಟ್ರಾ ಅನ್ನೆಸೆಸರಿ ಆಗಿ ರೌಂಡ್ ಹೊಡ್ಕೊಂಡು ಸುತ್ಕೊಂಡು ಹೋಗೋದು, ಡಿಲೇ ಆಗೋದು ಆಗಿರುತ್ತೆ. ನೋಡಿ ಇಲ್ಲಿ ಶುಕ್ರ ರಾಹು ಒಟ್ಟಿಗಿದೆ. ನಂಬರ್ 1 ರೂಲ್ ಏನಾಯ್ತು? 6, 8, 12 ಬಂತು. ಇದು ಬ್ಯಾಡ್. ಓಕೆ. ಎರಡನೇ ಅಂಶ, ರಾಹು ಶುಕ್ರನ್ ಜೊತೆ 8ನೇ ಮನೇಲಿದೆ. ಇಲ್ಲಿ 1, 4, 7, 10 ಅಲ್ಲೂ ಇಲ್ಲ, 1, 5, 9 ಅಲ್ಲೂ ಇಲ್ಲ. 2 ಪಾಯಿಂಟ್ ಬ್ಯಾಡ್ ಆಯ್ತು. ಓಕೆ. ಥರ್ಡ್ ಪಾಯಿಂಟ್, ಆ ಪರ್ಸನ್ಸ್ ಫುಲ್ ಫ್ಯಾಮಿಲಿ ಹೋಗಿದ್ದಾರೆ. ಆ ಫ್ಯಾಮಿಲಿಲಿ 5 ಜನ ಇರ್ತೀವಿ ಮೇಡಮ್. 5 ಜನದಲ್ಲಿ 3 ಜನಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಯಾರಿಗೆ ಚೆನ್ನಾಗಿರುತ್ತೋ ಅವ್ರು ಹಚ್ಚಿ. ಚೆನ್ನಾಗಿಲ್ದೇ ಇರೋರು ಹಚ್ಬೇಡಿ. ಮನೆ ಮುಂದೆ ಅಂತೂ ಹಚ್ಲೇಬೇಡಿ. ದೇವಸ್ಥಾನಕ್ಕೂ ಚೆನ್ನಾಗಿರೋರು ಮಾತ್ರ ಹೋಗಿ. ನಿಮ್ದೇನ್ ಸಂಕಲ್ಪ? ಕಾಳಭೈರನ್ಗೆ ಒಂದೇ ಸಂಕಲ್ಪ, ಶತ್ರು ಸಂಹಾರಕ್ಕೆ ಮಾತ್ರ ಸಂಕಲ್ಪ ಮಾಡಿ. ಕಾಳಭೈರನ್ಗೆ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೇಳ್ಬೇಡಿ, ಅಥವಾ ಬಿಸ್ನೆಸ್ ಗ್ರೋತ್ ಮಾಡಿ ಅಂತ ಕೇಳ್ಬೇಡಿ. ಅಲ್ಲಿ ನಿಮ್ದು ಏನ್ ಲಗ್ನದಿಂದ ಏನ್ ಕೂತಿರುತ್ತೋ ಕಾಂಬಿನೇಷನ್ ಅದನ್ನ ನೀವು ಕೇಳ್ಬೇಕು. ಎಲ್ಲಾರು ಹೋಗಿ ದುಡ್ಡು ಕೊಡಿ, ಬಿಸ್ನೆಸ್ ಕೊಡಿ ಅಥವಾ ಜಾಬ್ ಕೊಡಿ, ಮದ್ವೆ ಕೊಡಿ, ಕಾಳಭೈರನ್ಗೆ ಹೋಗಿ ಮದ್ವೆ ಕೇಳ್ತಾರಾ? ಅವ್ನ್ ಕೊಡೋದಿಲ್ಲ ಅಂತಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಉಗ್ರ ದೇವತೆಗಳನ್ನ ಏನ್ ಕೇಳ್ಬೇಕು, ಸಾತ್ವಿಕ ದೇವತೆಗಳನ್ನ ಏನ್ ಕೇಳ್ಬೇಕು ಅಂತ ಹೇಳಿ. ಫೈನ್. ಈ ಜಾತಕನಿಗೆ ಲಗ್ನದಿಂದ 8ನೇ ಮನೆಯಲ್ಲಿರುವಂತಹ ಶುಕ್ರ ಪ್ಲಸ್ ರಾಹು. ಶುಕ್ರ ರಾಹು ಇರೋದ್ರಿಂದ ಕಾರ್ ಆಕ್ಸಿಡೆಂಟ್ ಆಗಿದೆ. ಕಾರ್ ನಂಬರ್ ಕೂಡ ಚೆನ್ನಾಗಿಲ್ಲ. ಅವ್ರು ರೀಸೆಂಟ್ ಆಗಿ ತಗೊಂಡಿದ್ದಾರೆ ಅವರು. ಸೊ ದಸರಾ ಟೈಮಲ್ಲಿ ತಗೊಂಡಿದ್ದಾರೆ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಹೋಯ್ತಾ 8ನೇ ಮನೆ. ಈಗ ಎರಡನೇ ನೀಟಾಗಿ ಕೇಳಿಸ್ಕೊಳ್ಳಿ, ಅಥವಾ ವಿಡಿಯೋ ಇನ್ನೊಂದ್ಸರಿ ನೋಡಿ. ರಾಹು ಎಲ್ಲಿ ಕೂತಿದ್ದಾನೆ? 8ನೇ ಮನೆಯಲ್ಲಿ. ಓಕೆ. 8ನೇ ಮನೆಯ ಅಧಿಪತಿಯನ್ನ ನೋಡಿ. ಅಧಿಪತಿ ಲಾರ್ಡ್, ವೇರ್ ಇಸ್ ದ 8th ಲಾರ್ಡ್? ಈ ಕೇಸಲ್ಲಿ ಅಂದ್ರೆ ಈ ಜಾತಕದಲ್ಲಿ 8th ಲಾರ್ಡ್ ಸಿಟ್ಟಿಂಗ್ ಇನ್ 8th ಹೌಸ್. 8th ಲಾರ್ಡ್ ಸಿಟ್ಟಿಂಗ್ ಇನ್ 8th ಹೌಸ್. ಸೊ ಕ್ಲಿಸ್ಟ್ ಅಂಡ್ ಕ್ಲಿಯರ್. ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಯಾವುದೇ ಕಾರಣಕ್ಕೂ ಈ ಮೆಡಿಸಿನ್ ನೀವು ತಗೊಳ್ಳೋ ಹಂಗೆ ಇಲ್ಲ. ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಬಾಡಿ ಸಪೋರ್ಟ್ ಮಾಡಲ್ಲ. ಈ ಜಾತಕನೂ ಅಷ್ಟೇ. ಯಾವುದೇ ಕಾರಣಕ್ಕೂ ಕಾಳಭೈರವ ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ. ಅದು ಯಾವುದೇ ಆಗಿರ್ಲಿ. ನಮ್ಮ ಮಕ್ಕಳು ಅದೇ BGS ಅಲ್ಲಿ ಓದ್ತಾರೆ, ಅಥವಾ ನಮ್ಗೆ ಹತ್ರ ಇದೆ, ನಮ್ಗೆ ತುಂಬಾ ಒಳ್ಳೇದಾಗಿದೆ. ನೋಡ್ಕೊಳ್ಳಿ. ರಾಹು ದಶೆ ಇದೆ ಅಂತ ದೀಪ ಹಚ್ಚೋದು, ಕೇತು ದಶೆ ಇದೆ ಅಂತ ದೀಪ ಹಚ್ಚೋದು ಮಾಡಬೇಡಿ. ಯಾರ ಜಾತಕದಲ್ಲಿ ಲಗ್ನದಿಂದ 6, 8, 12ನೇ ಮನೆಗಳಲ್ಲಿ ರಾಹು ಇರುತ್ತೆ, ಮತ್ತೆ ಅದರ ಅಧಿಪತಿಗಳು 6, 8, 12 ಅಲ್ಲಿ ಇದ್ರೆ ನೀವು ಕಾಳಭೈರವನಿಗೆ ವಿಸಿಟ್ ಕೊಡುವ ಹಾಗೆ ಇಲ್ಲ. ಹಾಗೆ ಗೂದು ಗುಮ್ಮಳಕಾಯಿಯ ದೀಪವನ್ನ ಹಚ್ಚುವಂತೆ ಇಲ್ಲ. ಇನ್ನು ಕೆಲವರು ಪಂಡಿತರು ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತೀರಾ. ನೀವು ಒಬ್ಳು ಬಾಕಿ ಇದೆ, ಇಷ್ಟ ದಿವಸ ಎಲ್ಲಿದ್ದೆ ರೀ? ನಾನು 5 ವರ್ಷದಿಂದ ಇದ್ದೀನಿ ಮೀಡಿಯಾದಲ್ಲಿ. ಇನ್ನೊಂದು ಚಾನಲ್ ಇದೆ, ಅಲ್ಲಿ ಹೋಗಿ ನೋಡಿ. ಪಬ್ಲಿಕ್ ಬಗ್ಗೆ ಏನ್ ಪ್ರಿಡಿಕ್ಟ್ ಮಾಡಿದ್ದೀನಿ ಅದೆಲ್ಲ ಅಲ್ಲೇ ಇದೆ, ವಿತ್ ಪ್ರೂಫ್ಸ್. ನಾನು ಏನೇನು ಹೇಳಿದ್ದೀನಿ, ಏನಾಗಿದೆ ಅಂತ. ಸುಮ್ನೆ ಒಬ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ಬೇಡಿ. ಇನ್ ಕೆಲವರು ಹೇಳ್ತಾರೆ, ನನ್ಗೆ ತುಂಬಾ ವರ್ಷದಿಂದ ನಮ್ ಗುರುಗಳು ಗೊತ್ತು, ಅವ್ರು ಹೇಳಿದ್ದಾರೆ ನಾನು ಹೋಗ್ತೀನಿ ಅಂತ. ದಯವಿಟ್ಟು ಹೋಗಿ. ನಿಮ್ಮ ಗುರುಗಳು ಏನ್ ಹೇಳಿದಾರೋ ನೀವು ಅದನ್ನೇ ಕೇಳಿ. ಕೇಳುವ ಮುನ್ನ ಒಮ್ಮೆ ಕುಂಡಲಿ ನೋಡಿ ತದನಂತರ ಮೂವ್ ಆಗಿ. ಓಕೆ. ಸೊ ಕಮೆಂಟ್ ನೆಗೆಟಿವ್ ಆಗಿ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾಡಿ, ನನ್ ಬಗ್ಗೆ ಮಾತ್ರ ಮಾಡಬೇಡಿ ಕಮೆಂಟ್ ನೆಗೆಟಿವ್ ಆಗಿ. ಬುಧ ಹಾಳಾಗ್ತಾನೆ, ಮತ್ತೆ ಗುರು ಶಾಪಕ್ಕೆ ಈಡಾಗ್ತೀರಾ. ಆಲ್ರೆಡಿ ಟ್ರಾನ್ಸಿಟ್ ಅಲ್ಲಿ ಗುರು ರೆಟ್ರೋ, ಶನಿ ರೆಟ್ರೋ, ಆಲ್ರೆಡಿ ಕರ್ಮಗಳು ತುಂಬಿ ತುಳುಕ್ತಾ ಇರುತ್ತೆ ಜನ್ಮ ಜಾತಕಗಳಲ್ಲಿ. ಮತ್ತೆ ಯಾಕೆ ಕಮೆಂಟ್ ಮಾಡ್ತೀರಾ? ನಿಮ್ಗೆ ಟಾಪಿಕ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿ ಮೂವ್ ಆಗಿ. ಟಾಪಿಕ್ ಇಷ್ಟ ಆದ್ರೆ 4 ಜನಕ್ಕೆ ಶೇರ್ ಮಾಡಿ. ಇಲ್ಲ 4 ಜನಕ್ಕೆ ಶೇರ್ ಮಾಡಕ್ ಇಷ್ಟ ಇಲ್ವಾ? ಬೇಡ. ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಬೇಡಿ. ಇಲ್ಲಿ ನಾನು ನನಗೆ ಗೊತ್ತಿರೋ ಜ್ಞಾನನ ನಮ್ಮ ಚಾನೆಲ್ನ ವೀಕ್ಷಕರಿಗೆ, ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ನಮ್ಮ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಈಗ ಈ ಜಾತಕನ ಕೇಸಲ್ಲಿ ಅರ್ಥ ಆಯ್ತಲ್ವಾ? 8ನೇ ಮನೆ ಅಧಿಪತಿ 8ರಲ್ಲೇ ಇದ್ದಾರೆ, ಹಾಗಾಗಿ ಆಕ್ಸಿಡೆಂಟ್ ಆಯ್ತು. ಇದು ಶುಕ್ರನ ಮನೆ ಆಗಿರೋದ್ರಿಂದ ಕಾರ್ ಆಕ್ಸಿಡೆಂಟ್ ಆಯ್ತು. ಓಕೆ. ಇದು ಬೇರೆ ಮನೆ, ಇದು ರಾಹು ಮನೆ ಆಗಿತ್ತು ಅಂತ ಇಟ್ಕೊಳ್ಳಿ. ಅಲ್ಲಿ ಕೋರ್ಟ್ ಕೇಸಸ್, ಸಡನ್ ಟ್ರಾನ್ಸ್ಫಾರ್ಮೇಶನ್ ಹೋಗಿ ಕೆಲವ್ರು ನೋಡಿ, ಐ ಥಿಂಕ್ ನ್ಯೂಸ್ಗಳೆಲ್ಲ ನೀವು ನೋಡ್ತೀರಾ, ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಬರೋವಾಗ್ಲೇ ಆಕ್ಸಿಡೆಂಟ್ ಆಗೋಗಿರುತ್ತೆ. ಬಲ್ಕಲ್ಲೇ ಪ್ರಾಬ್ಲಮ್ಸ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಹಾಗಾಗಿ ನಮ್ಮ ಚಾನೆಲ್ನ ನೋಡೋರು ಎಚ್ಚರಿಕೆಯಿಂದ ಇರಿ. ಹಾಗೆ ನನ್ನ ಚಾನೆಲ್ನ ಉದ್ದೇಶ ಅರ್ನಿಂಗ್ ವಿತ್ ಲರ್ನಿಂಗ್. ಸೊ ನೀವು ಕಲ್ತು ಅರ್ನ್ ಮಾಡ್ಬೇಕು. ನಮ್ಮ ನ್ಯೂಮರಾಲಜಿ ಕಲ್ತಿರೋ ಸ್ಟೂಡೆಂಟ್ಸ್ ಎಲ್ಲ ಅರ್ನ್ ಮಾಡ್ತಾರೆ, ಅದು ನನ್ಗೆ ಖುಷಿ. ನಾನೇ ಹೇಳ್ತೀನಿ ಅರ್ನ್ ಮಾಡಿ ಅಂತ. ಬೇರೆ ಗುರುಗಳ ತರ ನೀವು ಕಲ್ತಿದ್ದೀರಾ, ನನ್ನ ಕ್ಲಾಸಲ್ಲಿ ನೀವು ಅರ್ನ್ ಮಾಡಬಾರ್ದು ಅಥವಾ ನೀವು ಪಾಠ ಮಾಡಬಾರ್ದು, ಈ ತರ ಟಾರ್ಚರ್ ಕೊಡುವಂತಹ ಇಂಟೆನ್ಷನ್ ನಂದಿಲ್ಲ. ಈಗ ಬನ್ನಿ ಇನ್ನೊಂದು ಲಗ್ನ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಅವಾಗ ಅರ್ಥ ಆಗುತ್ತೆ. ಈಗ ನೋಡಿ,
ಯಾರ್ದಾದ್ರೂ ವೃಶ್ಚಿಕ ಲಗ್ನ ಅಂತ ಅನ್ಕೊಳ್ಳಿ. ಒಂದ್ಸತಿ ಫಸ್ಟೇ ವೃಶ್ಚಿಕ ಲಗ್ನ, ಸಡನ್ ಟ್ರಾನ್ಸ್ಫಾರ್ಮೇಶನ್ಸ್, ಯಾವಾಗ ಲೈಫಲ್ಲಿ ಏನ್ ನಡೆಯುತ್ತೆ ಅಂತಾನೆ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ, ವೃಶ್ಚಿಕ ಲಗ್ನ ಅಂತ ತಗೊಳ್ಳಿ. ಓಕೆ, ಲಗ್ನದಿಂದ 6ನೇ ಮನೆಯಲ್ಲಿ ರಾಹು ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, 6ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ನೋಡಿ. 6ನೇ ಮನೆ ಅಧಿಪತಿ ಕುಜ ಏನಾದ್ರು 12ನೇ ಮನೆಯಲ್ಲಿದ್ರೆ ಹೋಗ್ಬೇಡಿ, ಹಾಗೆ 8ನೇ ಮನೆಯಲ್ಲಿದ್ರೆ ಹೋಗ್ಬೇಡಿ, ಹಾಗೆ 3ನೇ ಮನೆಯಲ್ಲಿದ್ರು ಹೋಗ್ಬೇಡಿ. 3, 6, 8, 12 ಹೋಗ್ಲೇಬೇಡಿ. ಇಲ್ಲಿ ಕುಜ ಏನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಕೂತಿದ್ದಾನೆ. ಕುಜ ಯಾವ ಪ್ಲೇಸ್ ಅಲ್ಲಿ? ಕುಜ ಲಗ್ನದಲ್ಲೇ ಕೂತಿದ್ದಾನೆ. ಯಾಕೆ ಕುಜ? ರಾಹು ಕೂತಿರುವ ಮನೆ ಅಧಿಪತಿ ತಗೊಳ್ಳಿ. ಜ್ಯೋತಿಷ್ಯ ಕಲಿಯೋದು ಬೇರೆ, ಹೇಳೋದು ಬೇರೆ, ಅನುಭವ ಬೇರೆ. ಆಪ್ ಇಟ್ಕೊಂಡು ಹೇಳಕ್ ಬರಲ್ಲ, ನಾನು ಕಲ್ತಿದ್ದೀನಿ ಅಂತ ಅನ್ಕೊಬೇಕಷ್ಟೇ ನಾವು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಇಟ್ ಟೇಕ್ಸ್ ಮಿನಿಮಮ್, ನೀವು ಬೇಸಿಕ್ ಇಂದ ಸ್ಟೆಪ್ ಆಚೆ ಬರಕ್ಕೆ 8ರಿಂದ 9 ವರ್ಷ ಬೇಕೇ ಬೇಕು ಅನುಭವಕ್ಕೆ. ಬರೀ ಓದೋದು ಬೇರೆ, ಪ್ರಾಕ್ಟೀಸ್ ಮಾಡ್ಬೇಕು, ದಿನನಿತ್ಯ ಪ್ರಾಕ್ಟೀಸ್ ಮಾಡ್ಬೇಕು, ದಿನನಿತ್ಯ ಕುಂಡ್ಲಿಗಳು ನೋಡ್ಬೇಕು. ಆ ಕರ್ಮ ಎಲ್ಲ ನಮಗ್ ಬರುತ್ತೆ ಜ್ಯೋತಿಷರಿಗೆ. ಮತ್ತೆ ಅದನ್ನ ಕ್ಲೆನ್ಸ್ ಮಾಡಕ್ಕೆ ಲಕ್ಷಾಂತರ ಮಂತ್ರ ಹೇಳ್ಬೇಕು ಅಲ್ವಾ? ಹಾಗಾಗಿ ನೋಡಿ, 3, 6, 8, 12 ಅಲ್ಲಿ ಇದ್ರೆ ನೀವು ಹೋಗೋ ಹಾಗೆ ಇಲ್ಲ. 159 ಅಲ್ಲಿ ಇದ್ರೆ ಹೋಗಿ, 159 ಅಲ್ಲಿ ಇದ್ರೆ ಹೋಗಿ, 147, 10 ಅಲ್ಲಿ ಇದ್ರೆ ಹೋಗಿ. ಅದ್ರಲ್ಲೂ 4th house ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹೋಗಿ. ರಾಹು 4th house ಇಸ್ ನಾಟ್ ಗುಡ್ ಅಲ್ವಾ? ಅದಕ್ಕೆ. ಸೊ ಈ ತರ ಕಾಳಭೈರನ್ಗೆ ವಿಸಿಟ್ ಕೊಡೋಕ್ ಮುಂಚೆ ನೀವು ಯೋಚನೆ ಮಾಡಿ ಡಿಸಿಷನ್ ತಗೊಂಡು ಹೋಗಿ. ಅಥವಾ ಗೂದು ಕುಂಬಳಕಾಯಿ ದೀಪ ದೇವಸ್ಥಾನಗಳಲ್ಲಿ ಹಚ್ಚಿದ್ರು ಸರಿ, ಮನೇಲಿ ಹಚ್ಚಿದ್ರು ಸರಿ, ಹಚ್ಚೋ ಮುನ್ನ ಎಚ್ಚರಿಕೆ. ಮತ್ತೆ ಹೋಗ್ ಬಂದಿದ್ 16 ದಿವಸದಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ತುಂಬಾ ಬ್ಯಾಡ್ ಇದ್ರೆ 24 ಗಂಟೆಲೆ ಗೊತ್ತಾಗ್ಬಿಡುತ್ತೆ. ತುಂಬಾ ಜನ ನೀವು ಗಮನಿಸಿ, ದೀಪ ಹಚ್ಚಿ ಬಂದಿರ್ತೀರಾ. ಫಾರ್ ಎಕ್ಸಾಂಪಲ್ ಇದೆ ವೃಶ್ಚಿಕ ಲಗ್ನ ತಗೊಳ್ಳೋಣ. ಲಗ್ನಾಧಿಪತಿ 6ರಲ್ಲಿ ಕೂತಿದ್ದಾರೆ ಅಂತ ಅನ್ಕೊಳ್ಳಿ, ರಾಹು ಜೊತೆ. ಬರ್ತೀರಾ, ಬಂದ್ ಸ್ವಲ್ಪ ಹೊತ್ಗೆನೆ ನಿಮ್ಗೆ ಬಾಡಿ ಪೇನ್ ಶುರು ಆಗುತ್ತೆ. ಲಗ್ನಾಧಿಪತಿ ಅಲ್ವಾ, ಬಾಡಿ ಪೇನ್. ಅಂಡ್ 6th ಲಾರ್ಡ್ ಕೂಡ ಅವನೇ. ಹಾಸ್ಪಿಟಲ್ಗೆ ನೆಕ್ಸ್ಟ್ ಡೇನೆ ವಿಸಿಟ್ ಕೊಡ್ತೀರಾ, ರೀಸನ್ನೇ ಗೊತ್ತಿಲ್ಲ. ಮತ್ತೆ ದೇವ್ರಿಗೆ ನೀವು ಹೇಳೋದು, ನಾನು ದೀಪ ಹಚ್ಚಿದೆ, ನಾನು ಬೆಳಿಗ್ಗೆ ಉಪವಾಸ ಇದ್ದೆ, ನಾನು ತಲೆ ಸ್ನಾನ ಮಾಡಿದೆ. ಎಸ್, ಅದೆಲ್ಲ ನಿಮ್ಮ ಒಂದು ಎಕ್ಸ್ಟರ್ನಲ್ ಬಾಡಿ ಕ್ಲೆನ್ಸ್ ನೀವು ಮಾಡ್ಕೊಳ್ಳೋದು. ಇಂಟರ್ನಲ್ ಬಾಡಿ ಈ ತರ ಗ್ರಹಗಳು ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕೆಲವರು, ಇನ್ನೊಂದು ಲಗ್ನ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಸೊ ಈ ತರ ನಿಮ್ಮ ಲಗ್ನಗಳು ಹಾಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ತುಂಬಾ ನೆಗೆಟಿವ್ ಇದ್ರೆ ದಯವಿಟ್ಟು ವಿಸಿಟ್ ಕೊಡಬೇಡಿ. ಸೊ ಇನ್ನೊಂದು ಲಗ್ನ ನಾವು ಈಗ ತುಲಾ ಲಗ್ನ ತಗೊಳ್ಳೋಣ, ಜಸ್ಟ್ ಎಕ್ಸಾಂಪಲ್ಗೆ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ತರ 100 ಕುಂಡ್ಲಿ ನೋಡ್ಬಿಟ್ರೆ ನೀವು ಕಣ್ಣು ಮುಚ್ಕೊಂಡು ಹೇಳ್ತೀರಾ. ಕೆಲವ್ರು ಹೇಳ್ತಾರಲ್ಲ, ನಮ್ ಗುರುಗಳು ಹೋಗಿದ ತಕ್ಷಣ ಮುಖ ನೋಡಿ ಕಣ್ಣು ಮುಚ್ಕೊಂಡು ಹಂಗೆ ಹೇಳ್ತಾರೆ ಅಂತ ಇದೆ. ಸಾವಿರ ಲಕ್ಷಾಂತರ ಕುಂಡ್ಲಿ ನೋಡಿ ಅನುಭವ ಇರುತ್ತೆ. ಬನ್ನಿ, ಫಾರ್ ಎಕ್ಸಾಂಪಲ್ ತುಲಾ ಲಗ್ನ ತಗೊಳ್ಳೋಣ. ಸೊ ರಾಹು ಬಂದು 8ನೇ ಮನೇಲಿ ಕೂತಿದ್ದಾರೆ ಅಂತ ಅನ್ಕೊಳ್ಳಿ. ರಾಹು 8ನೇ ಮನೇಲಿ ಕೂತಿದ್ದಾರೆ. ಈಗ ಶುಕ್ರ ಎಲ್ಲಿದಾನಂತ ನೋಡಿ. ಶುಕ್ರ ಎಲ್ಲಿರ್ಬಾರ್ದು? 3, 6, 8, 12 ಅಲ್ಲಿ ಇರ್ಬಾರ್ದು. ಇದ್ರೆ ನೀವು ಹೋಗ್ಬೇಡಿ. 8ನೇ ಮನೆ ಅಧಿಪತಿ ಲಗ್ನಾಧಿಪತಿ ಅಂತ ಹೇಳಿ ನಿಮ್ಗೆ ಯಾರಾದ್ರೂ ಹೋಗಕ್ಕೆ ಹೇಳಿದ್ರೆ ನೀವು ಹೋಗ್ಬೇಡಿ. ನಿಮಗೆ ಏನ್ ಹಸಿವಾಗಿರುತ್ತೆ, ನಿಮ್ಮ ದೇಹಕ್ಕೆ ಯಾವ ಆಹಾರ ಸೂಟ್ ಆಗುತ್ತೋ ಅದನ್ನೇ ನೀವು ತಗೊಳ್ಳಿ. ಪಕ್ಕದಲ್ಲಿರೋರು ಅವ್ರು ಏನಾದ್ರೂ ತಿನ್ಲಿ, ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇದೆಯಾ? ಎಸ್, ಯು ಕ್ಯಾನ್ ಈಟ್. ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ವಾ? ಡೋಂಟ್ ಈಟ್. ಆಸೆ ಆಗತ್ತೆ, ಅದಕ್ಕೆ ಹೇಳಿದ್ದು. ನಿಮ್ಮ ಲಗ್ನಕ್ಕೆ ಅಥವಾ ನಿಮ್ಮ ಒಂದು ಕುಂಡಲಿ, ಒಬ್ಬೊಬ್ರಿಗೂ ಒಂದೊಂದು ಕುಂಡಲಿ ಇರುತ್ತೆ, ಒಬ್ಬೊಬ್ರಿಗೂ ಒಂದು ಪಾಸ್ಟ್ ಜನ್ಮ ಕರ್ಮಗಳಿರುತ್ತೆ. ಸೊ ಹಾಗಾಗಿ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ಜಾತಕನಿಗೆ ಏನಾದ್ರೂ ಶುಕ್ರ ಇಲ್ಲಿ ಬುಧನ ಮನೆಯಲ್ಲಿ ಶುಕ್ರ ಇದ್ರೆ ನೀವು ವಿಸಿಟ್ ಕೊಡಿ, ನಿಮ್ಗೆ ಒಳ್ಳೇದು, ಏನ್ ತೊಂದ್ರೆ ಇಲ್ಲ. ಫಸ್ಟ್ ರಾಹು ಎಲ್ಲಿ ಕೂತಿದ್ದಾನೆ ನೋಡಿ, ರಾಹು ಕೂತಿರೋ ಅಧಿಪತಿನ ನೋಡಿ. ಹೀಗೆ ತುಂಬಾನೇ ಎಲ್ಲಾ ದೇವರುಗಳು, ಎಲ್ಲಾ ಗ್ರಹಗಳು ಇದೆ. ತುಂಬಾ ಜನ ಕಾಳಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದೆ. ಯೂಟ್ಯೂಬ್ ಅಲ್ಲಿ ನೋಡಿ ಕೊಡಿ ವಿಸಿಟ್, ಯೂಟ್ಯೂಬ್ ಅಲ್ಲಿ ನೋಡಿ ಕೊಡಿ ವಿಸಿಟ್. ಕೆಲವೊಂದು ಕಾಂಬಿನೇಷನ್ ಕಾಳಿ ದೇವಸ್ಥಾನಕ್ಕೆ ವಿಸಿಟ್ ಕೊಡೋ ಹಾಗೆ ಇಲ್ಲ. ನಾನು ಕಾಳಭೈರವ ಯಾಕೆ ತಗೊಂಡೆ ಅಂದ್ರೆ, ಒಂದು ಕ್ಲೈಂಟ್ ಅವ್ರಿಗೆ ಈ ತರ ಬ್ಯಾಡ್ ಆಗಿರೋದ್ರಿಂದ ನಮ್ಮ ಒಂದು ವೀಕ್ಷಕರು ಎಚ್ಚೆತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ನಾನು ವಿಡಿಯೋ ಮಾಡಿದ್ದು. ಸೊ ಇದನ್ನ ನೀವು ಜಾತಕ ಕೇಳ್ತೀರಲ್ವಾ, ಫಸ್ಟ್ ಆಫ್ ಆಲ್ ಜಾತಕ ಕನ್ಸಲ್ಟೇಷನ್ ತಗೋಬೇಕು ಅಂತ ಮುಂಚೆ ನಿಮಗೆ ಏನ್ ಬೇಕು ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಜಾಬಾ, ಬಿಸ್ನೆಸ್ಸಾ, ಫೈನಾನ್ಸಾ, ಮ್ಯಾರೇಜಾ? ಜೀವನ ಪೂರ್ತಿ ಹೇಳಿ ಅಂದ್ರೆ ಜೀವನ ಪೂರ್ತಿ ಪ್ರತಿ ತಿಂಗಳು ಪ್ರತಿ ವರ್ಷ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಆ ದಶಕ್ ತಗೊಳ್ಳಿ. ಫಸ್ಟ್ ಪಾಸ್ಟ್ ಜನ್ಮ ಕರ್ಮ ಏನೇನಿದೆ ಅದು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ದಶಕ್ ತಗೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನಿಮ್ದು ಏನ್ ವಿಷಯಗಳಿದೆ ತಗೊಳ್ಳಿ.
ಪೂರ್ತಿ ಜಾತಕ ಹೇಳಿ, ನಾನು ಹೆಂಗಿರ್ತೀನಿ ಹೇಳಿ, ನೀವು ಹಂಗೆ ಇರ್ತೀರಾ. ಸೊ ಹಾಗಾಗಿ ಕಾಳಭೈರನ್ಗೆ ವಿಸಿಟ್ ಕೊಡೋಕ್ ಮುಂಚೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಸೊ ಇದಿಷ್ಟು ವಿಚಾರಗಳು. ಕಾಳಭೈರವ ದೇವಸ್ಥಾನಕ್ಕೆ ಯಾರ್ಯಾರು ವಿಸಿಟ್ ಕೊಡ್ತಾ ಇದ್ದೀರಾ, ಅಥವಾ ಗೂದುಗುಂಬಳಕಾಯಿ ದೀಪ ಹಚ್ಚಿದ್ದು ಈ ಲೇಡೀಸೇ ಹೆಚ್ಚು ಮಾಡೋದು. ಜೆಂಟ್ಸ್ ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಲೇಡೀಸ್ ಇರ್ತಾರಲ್ವಾ, ಪಕ್ಕದ ಮನೆಯವ್ರು ಹಚ್ತಾ ಇದಾರೆ ನಾನು ಹಚ್ಬೇಕು. ಹಚ್ಚಿ, ಚೆನ್ನಾಗಿದ್ರೆ ಹಚ್ಚಿ, ಚೆನ್ನಾಗಿಲ್ಲ ಅಂದ್ರೆ ಹಚ್ಚಬೇಡಿ. ಸೊ ಇದಿಷ್ಟು ವಿಚಾರ ಈ ಒಂದು ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.